ಸಿಪಿ ಯೋಗೇಶ್ವರ ಬಂಡಾಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಸಿಪಿ ಯೋಗೇಶ್ವರ್ ಹೇಳಿದರು, ಟಿಕೆಟ್ ಸಿಗದೇ ಇದ್ದರೆ ನಾನು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ. ಈಗ ತಳಮಳ ಸೃಷ್ಟಿಯಾಗಿದೆ ಬಿಜೆಪಿಯಲ್ಲಿ, ಯಾಕೆಂದರೆ ಮೈತ್ರಿ ಆಗಿದೆಯಲ್ವ. ಹಾಗಾಗಿ ಯೋಗೇಶ್ವರ್ ಅವರಿಗೆ ಕ್ಷೇತ್ರದಲ್ಲಿ ಅವರದ್ದೇ ಆದಂಥ ಒಂದು ಶಕ್ತಿ ಇದೆ. ಅವರು ಟಿಕೆಟ್ ಅಪೇಕ್ಷೆ ಪಡೋದು ತಪ್ಪಲ್ಲ, ಅಂದರೆ ಟಿಕೆಟ್ ಕೇಳೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಆದರೆ ಚನ್ನಪಟ್ಟಣದಲ್ಲಿ HDK ಗೆದ್ದಿದ್ರು, ಅದು JDS ಕ್ಷೇತ್ರ. ಎರಡೂ ಪಾರ್ಟಿಯ ವರಿಷ್ಠರು ಕುಳಿತು ಚರ್ಚೆ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಅಂದರೆ ವಿಜೇಂದ್ರ ಅವ್ರ ಹೇಳಿಕೆ ನೋಡಿ, ಅಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು, ಅದು JDS ಕ್ಷೇತ್ರ ಅಂತ. ಅಂದರೆ JDSಗೆ ಬಿಟ್ಟು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಒಂದು ಸುಳಿವನ್ನು ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ಕೂಡ ಅದೇ ರೀತಿಯಾಗಿ ಮಾತಾಡಿದರು ಚನ್ನಪಟ್ಟಣದಲ್ಲಿ ಈ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ. ಆದರೆ ಸಿಪಿ ಯೋಗೇಶ್ವರ್ ನಿನ್ನೆ ಹೈಕಮಾಂಡ್ ಭೇಟಿಯಾದರು. ಇವರೇನು ಹೇಳಿದರು, ನನಗೆ ಸಿಗುವ ವಿಶ್ವಾಸ ಇದೆ, ಕುಮಾರಸ್ವಾಮಿಯವ್ರ ಮುಂಗಪ್ಪ ಇದೆ, ಅದ್ರ ಜೊತೆಗೆ ಮೈತ್ರಿ ಆಗದೇ ಇದ್ದರೆ ಏನು ಎಫೆಕ್ಟ್ ಆಗ್ತಾಯಿತ್ತು, JDS ಸ್ಥಿತಿ ಎಲ್ಲಿಗೆ ಬರ್ತಿತ್ತು, ಈ ರೀತಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟರು. ಅಕಸ್ಮಾತ್ ನನಗೆ ಟಿಕೆಟ್ ಸಿಗದೇ ಇದ್ದರೆ ನಾನು ಬಂಡಾಯ ಸ್ಪರ್ಧೆ ಫಿಕ್ಸ್, ಇದರಲ್ಲಿ ಯಾವುದೇ ಮಾತಿಲ್ಲ, ಗೆದ್ದ ಮೇಲೆ ನಾನು BJP ಅಥವಾ NDA ಭಾಗವಾಗ್ತೀನಿ ಅಂತ ಹೇಳಿದರು ಅವರು. ಹಾಗಾಗಿಯೇ ಇದು ಸಹಜವಾಗಿ BJP ನಾಯಕರಿಗೆ ಒಂದು ರೀತಿ ಶಾಕ್ ಉಂಟು ಆಗುವಂತೆ ಮಾಡಿತ್ತು. ಈಗ ವಿಜೇಂದ್ರ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ, ಟಿಕೆಟ್ ವಿಚಾರಕ್ಕೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೌದು, ಆದರೆ ಯೋಗೇಶ್ವರ್ಗೆ ಸಿಗುತ್ತೆ ಅಂತ ಅವರು ಕೂಡ ಅಂದ್ಕೊಳ್ಳೋ ಹಾಗಿಲ್ಲ. ನೋಡಿ, ಅವರೇ ಹೇಳಿಬಿಟ್ಟಿದ್ದಾರೆ ವಿಜೇಂದ್ರ ಅವರು, ಇದು ಕುಮಾರಸ್ವಾಮಿ ಅವರು ಗೆದ್ದಿರುವಂಥ ಕ್ಷೇತ್ರ, ಹಾಗಾಗಿ JDSಗೆ ಅದನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಅರ್ಥದಲ್ಲಿ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಂಗಿದೆ. ಬಟ್ ನೋಡಬೇಕೀಗ ಸಿಪಿ ಯೋಗೇಶ್ವರ್ ಅವರ ಮುಂದಿನ ನಡೆ ಏನಾಗುತ್ತೆ ಅಂತ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಕೂಡ ಒಬ್ಬರು ಆಕಾಂಕ್ಷಿಗಳು ಅಂತೇಳಿ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನು. ಅದು ತಪ್ಪು ಅಂತಲೂ ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ, ಅವ್ರದ್ದೇ ಆದಂಥ ಬೆಂಬಲಿಗರಿದ್ದಾರೆ. ಪಕ್ಷದ ಜೊತೆಗೆ ಅವ್ರದ್ದೇ ಆದಂಥ ಒಂದು ಶಕ್ತಿನೂ ಕೂಡ ಆ ಕ್ಷೇತ್ರದಲ್ಲಿದೆ. ಆದರೆ BJP JDS ಎರಡೂ ಪಕ್ಷಗಳು ಒಟ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ JDS ಪಕ್ಷ ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಾಗಿ ಅಲ್ಲಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, BJP ಮತ್ತು JDS ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ಮಾಡ್ತಾರೆ. ಇಷ್ಟು ಮಾತ್ರ ಹೇಳ್ತಾನೆ, HD ಕುಮಾರಸ್ವಾಮಿ ಅವರು ಗೆದ್ದಂಥ ಕ್ಷೇತ್ರ, ಅದು JDS ಪಕ್ಷ ಗೆದ್ದಂಥ ಕ್ಷೇತ್ರ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ.